ಅಧಿಕಾರಿಗಳನ್ನು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದೀವಿ. ನಂತರ ಏನು ಪಾಲಂಜೋಗಳಿ ಅಮಾನಿ ಕೆರೆ, ಪಾಲಂಜೋಗಳಿ ಕೆರೆ ಅಂತ ಇದೆ, ಸರ್ವೆ ನಂಬರ್ 60. ದೊಡ್ಡಬಳ್ಳಾಪುರ ತಾಲೂಕಿನ ಕಸಬಳ ಹೋಬಳಿ ಅರಳಿ ಗುಡ್ದಳ್ಳಿ ಗ್ರಾಮದ ಸರ್ವೆ ನಂಬರ್ 57ರಲ್ಲಿ ಏನು 6 ಎಕರೆ ಜಮೀನು 4 ಜನ ತಲಾ 1 ಎಕರೆ 20 ಗುಂಟೆಯಂತೆ 4 ಜನಕ್ಕೆ ಬಗರ್ ಹುಕುಂ ಸಾಗುವಳಿಯನ್ನ ನೀಡಿರ್ತಾರೆ. ನಾವು ದಾಖಲಾತಿಗಳನ್ನ ಪರಿಶೀಲಿಸಿ ನೋಡಿದಾಗ ಆದರೆ ಯಾವ ಕಾರಣಕ್ಕೂ ಇದು ಅಕ್ರಮವಾಗಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಮನವರಿಕೆ ಆಗ್ತದೆ. ಕೂಡಲೇ ನಾವು ಏನ್ ಮಾಡ್ತೀವಿ, ಈ ಹಿಂದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದ್ರೆ ತಹಸೀಲ್ದಾರರಾಗಿರ್ಬೋದು, ಎಸಿರವ್ರಿಗಾಗಿರ್ಬೋದು ನಾವು ಮನವಿಯನ್ನ ಕೊಟ್ವಿ. ಆದ್ರೆ ಅವ್ರು ಹೇಳ್ತಾರೆ, ನಾವು ಇದನ್ನ ಪರಿಶೀಲನೆ ಮಾಡಿದಾಗ ಇದು ದಾಖಲಾತಿಗಳು ಸೃಷ್ಟಿಯಾಗಿದೆ, ನಾವು ಸಂಬಂಧಪಟ್ಟ ಅಧಿಕಾರಿ ಅಂದ್ರೆ ಡಿ ಸಿ ರವರಿಗೆ ರೆಫರ್ ಮಾಡಿದ್ದೀವಿ, ಡಿ ಸಿ ರವರು ಆ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ವಜಾ ಮಾಡ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ರೀತಿಯಲ್ಲಿ ಆ ದಾಖಲಾತಿಗಳನ್ನ ವಜಾ ಮಾಡಿಲ್ಲ. ಕಾರಣ ಏನು? ನಮ್ಮ ಪ್ರಶ್ನೆ ಇಷ್ಟೇ, ಏನು ಇವತ್ತು ಅವರಿಗೆ ದಾಖಲಾತಿ ಮಾಡ್ಕೊಂಡಿದ್ದಾರೆ 4 ಜನ, ಅವರು ಅರಳ್ಳಿ ಗುಡ್ದಳ್ಳಿ ಗ್ರಾಮದ ನಿವಾಸಿಗಳ ದಾಖಲಾತಿ ಇದೆಯಾ ನಿವಾಸಿಗಳು ಅಂತ? ಅವರು 20-30 ವರ್ಷಗಳಿಂದ ಏನಾದ್ರೂ ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರ? ಮತ್ತೆ ಏನು ಇಶ್ಯೂ ರಿಜಿಸ್ಟರ್ ಅಲ್ಲಿ 53 ಅರ್ಜಿ ಹಾಕಿರೋದು ಏನಾದ್ರೂ ಮೆನ್ಷನ್ ಆಗಿದೆಯಾ? ಇಲ್ಲ. ನಗರಸಭೆ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಇರಬೇಕು ಅಂತ ಹೇಳ್ತಾರೆ, ಆದ್ರೆ ಅದು 100 ಮೀಟರ್ ಅಲ್ಲ, 50 ಮೀಟರ್ ಸಹ ದೂರ ಇಲ್ಲ. ಇಷ್ಟೆಲ್ಲ ಸ್ಪಷ್ಟತೆ ನೀಡಿದ್ದು ಸಹ ಇಲ್ಲಿವರೆಗೂ ಯಾಕೆ ಸರ್ವೆ ನಂಬರ್ 57ರಲ್ಲಿ ಅಕ್ರಮವಾಗಿ ದಾಖಲಾತಿಗಳನ್ನ ಮಾಡಿಕೊಟ್ಟಿರುವ ಅಧಿಕಾರಿಗಳೇ ನಮ್ಮ ಪ್ರಬುದ್ಧ ಕರ್ನಾಟಕ ಭೀಮಸೇನೆ ಖಂಡಿಸ್ತಾ ಇದ್ದೀವಿ. ಕೂಡ್ಲೆ ಮಾನ್ಯ ಜಿಲ್ಲಾಧಿಕಾರಿರವರೇ, ಕೂಡ್ಲೆ ದಾಖಲಾತಿಗಳನ್ನ ವಜಾ ಮಾಡಿ ಅಂತ ಇವತ್ತು ನಾವು ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಏನಾದ್ರೂ ಅರಳ್ಳಿ ಗುಡ್ದಳ್ಳಿ ಗ್ರಾಮದ ಸರ್ವೆ ನಂಬರ್ 57ಕ್ಕೆ ಸಂಬಂಧಪಟ್ಟಂಗೆ ದಾಖಲಾತಿಗಳನ್ನ ವಜಾ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದಲ್ಲಿ ಹೋರಾಟವನ್ನ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ಅಧಿಕಾರಿಗಳಿಗೆ ನಾವು ನೀಡ್ತಾ ಇದ್ದೀವಿ.